ರೀ ಸುಮ್ಮನಿರ್ರಿ, ಅದ್ಯಾಕೆ ಒಂದ್ಸತಿ ನಗ್ತೀರಾ ಒಂದ್ಸತಿ ಹೇಳ್ತೀರಾ? ಅದು ಯಾಕೆ ಏನಾಗುತ್ತೆ ರೀ ನಿಮ್ಗೆ? ಹೆಂಗಾಗುತ್ತೆ ಹೇಳ್ರಿ. ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಸರಿ ಆಗ್ತಾರೆ ಕಣೆ, ಮಾತ್ರೆ ಪಾತ್ರೆ ಕೊಡ್ತಾರೆ. ಹೆಂಗಾನ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸುಗುಣ. ಕರ್ಕೊಂಡು ಹೋಗ್ಬೇಕಮ್ಮ, ಗೌಡ್ರಿಗೆ ಹೇಳಿ ಬತ್ತೀನಿ ಹೋಗಿ. ಅವ್ರಿಗೆ ಹಂಗೇನೆ ಮನೆ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ ಗೌಡ್ರಿಗೆ ಹೇಳಿ ಬತ್ತೀನಿ. ಗೌಡ್ರೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅವ್ರಿಗೂ ಹೇಳ್ತೀನಿ, ಹಿಂಗೆ ಆಗೈತೆ ಗೌಡ್ರೆ ಆ ರೀತನ್ಗೆ ಹೇಳ್ರಿ ಅಂತ ಹೇಳ್ತೀನಿ. ಪಾಪ ವರ್ಷ ಏನಾತಪ್ಪ ಮಗನೆ? ಪಾಪ ಏನ ಕಣಕ, ನಾವು ಮಾತಾಡಿಸ್ತಿರೋದು ಒಂದು ಗೊತ್ತಾಗಲ್ಲ. ನಾವೇ ಒಂದು ಮಾತಾಡಿರ ಅವನೇ ಒಂದು ಮಾತಾಡ್ತಾರೆ. ಅದೇನಾಗೈತೆ ಎಂಬುದು ಗೊತ್ತಿಲ್ಲ. ಒಂದೊಂದು ತಡಿ ನಗೋದು ಒಳೋದು ಹಂಗಾಗುತ್ತೆ. ತಲೆ ಕೆರ್ಕಮುತ್ತೆ, ತಲೆ ಒಂದೊಂದ್ಸತಿ ಹಿಂಗೆ ಕೆರ್ಕಮುತ್ತೆ. ಅದು ತಲೆ ಎಲ್ಲ ಬುಳ್ಬುಳು ಅಂದಂಗೆ ಆಗುತ್ತೇನಾ, ಹಿಂಗೆ ರಪ 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 ಕೆರ್ಕಂತಾನೆ. ಅದೇನಾಗೈತಪ್ಪ ಗೊತ್ತಿಲ್ಲ. ಅಯ್ಯ ಶಿವನೇ ದೇವ್ರೇ, ನಮ್ಮ ಹುಡುಗಿ ಅಂತ ಸೆನಕ್ಕಿದ್ದ, ಏನು ಮಾಡಿದೆ ನಮ್ಮ ಹುಡುಗಿಗೆ? ಎಲ್ಲೋದೆಲ್ಲ ಮಾಡ್ತೀಯಮ್ಮ ತಾಯಿ ನೀನು. ನಮ್ಮ ಹುಡುಗಂಗೆ ಬಂಗಾರದಂಗಿದ್ದ. ಅದೇ ನಾನೇನು ಮಾಡೋಣ? ನಾನೇನ ಮಾಡೋಕ್ಕಾಗುತ್ತೆ ನಿನ್ನ ಮಗನಿಗೆ? ಅವ್ರು ಟೆನ್ಷನ್ ಮಾಡ್ಕೊಂಡಿರೋದ ರೀತ ನಿನ್ನ ತಂಗಿ ಮಗಳು ಮಾಡಿರೋ ಬದುಕಿಂದಾನ. ಹೋಗಿ ನಿನ್ನ ತಂಗಿ ಮಗಳಿಗೆ ಹೋಗ್ಳೋಗ್ರಿ. ಯಾಕೆ ಹಿಂಗೆ ಮಾಡಿದೆ ನನ್ನ ಮಗಳಿಗೆ ಅಂತ ಹೇಳಿ. ಅಲ್ಲ ಕಣಮ್ಮ, ಚೆನ್ನಾಗಿದ್ನಲ್ಲಮ್ಮ, ಚೆನ್ನಾಗಿದ್ದು ಯಾಕೆ ಟೆನ್ಷನ್ ಮಾಡ್ಕೊಂಬಕ್ಕೆ ಹೋದ? ಯಾಕಂದ್ರೆ ರೀತ ಹಂಗೆ ಕೇಳಮ್ಮ, ಅದಕ್ಕೇನೆ ಎಲ್ಲ ಫ್ರೀ ಅಂತ ಹೇಳಿ ಕೊಡ್ತಾಳಂತೆ. ಅದಕ್ಕೇನೆ ನಮ್ಮ ಅಂಗಡಿ ತಕ್ಕ ಯಾರನು ಬರ್ದಂಗಾಗಿದ್ದಕ್ಕೆ ಇವ್ರು ಅದೇ ತಲೆ ಕೆಡಿಸ್ಕೊಂಡು ನನ್ನ ಅಂಗಡಿ ವ್ಯಾಪಾರ ಆಗಲ್ಲ ಅಂತ ಹೇಳಿ, ಯಾಕಂದ್ರೆ ಚೆನ್ನಾಗಿ ವ್ಯಾಪಾರ ಆಗೋದಲ್ಲ, ಆಮೇಲೆ ವ್ಯಾಪಾರ ಆಗಲ್ಲ ಅಂತ ಹೇಳಿ ಅದನ್ನೇ ತಲೆ ಕೆಡಿಸ್ಕೊಂಡವ್ರಿ. ನಾನು ಬಡ್ಕಂತಿದ್ದೆ, ಬಾಗ್ಲಾಗೆ ಸೌಕಬಾರ ಆಡಬೇಡ್ರಿ ಕಣ್ರಿ ಅಂತ ಹೇಳಿ. ಆಗ ಅವ್ರಿಬ್ರಳ್ಳ ಅಲ್ಲ ಕಣೆ ಇನ್ನು ಎಂದು ಹೋಗ್ತಾರೆ ಅಕ್ಕ ತಂಗಿಯವರು ಬಂದವ್ರು 2 ದಿನಕ್ಕೆ ಹೋದ್ರೆ ಚಂದ, ಬಂದಿಲ್ಲೇ ಸೇರ್ಕೊಂಡ್ರೆ ಬಾಗ್ಲ ಸೌಕಬಾರ ಆಡ್ತಾ ಕೂಕಂಡೆ. ನಾನು ಬಡ್ಕಂಡೆ ಬೇಡ, ಬಾಗ್ಲಾಗ ಆಡೋದು ಬೇಡ ಅಂತ ಹೇಳಿರು ಕೇಳಲಿಲ್ಲ. ಬಾಗ್ಲಾಗ ಆಡ್ತಾ ಕೂಕೊಂಡು ಇಲ್ಲದ್ದು ದರಿದ್ರ ತಂದ್ಕೊಂಡು ಹಂಗಾತು. ಇವತ್ತು ನೋಡಿ ಹಂಗಾಗೈತೆ ನನ್ನ ಮಗುಗೆ, ನೀನಿಂದಲೇ ಕಣಿ ಹಿಂಗಾಗಿರೋದು. ಅಲ್ಲ ಇವತ್ತೇ ಒಂದು ನನ್ನ ನಂಬೋದು ನೋಡು ಯಮ್ಮ, ನಾನೇನು ಮಾಡಿದ್ನಮ್ಮ? ಇವು ಮಗ ಹಿಂಗೆ ಆಡೋದಕ್ಕೂ ನನಗೂ ಏನು ಸಂಬಂಧ? ನಮ್ಮ ಅತ್ತೆ ನೋಡಿ ನಾನು ಬೈತಾ ಇರೋದ. ಸುಮ್ಕಿರತ್ತವ್, ಏನು ಮಾಡೋಕ್ಕಾಗುತ್ತೆ? ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಸರಿ ಹೋಗ್ತಾನೆ. ಸುಗುಣ ಯಾವ್ದಾನ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಮ್ಮ. ಯಾವ್ದಾನ ಆಸ್ಪತ್ರೆಗೆ ಕರ್ಕೊಂಡೋಗಿ ಚೆಕಪ್ ಮಾಡಿಸಿರಿ, ಗೊತ್ತಾಗುತ್ತೆ ಯಾಕೆ ಹಿಂಗೆ ಆಡ್ತಾ ಇದ್ದಾನೆ. ಮಾತ್ರೆ ಪಾತ್ರೆ ಕೊಡ್ತಾರೆ. ನಮಗೂ ಗೊತ್ತಾಯ್ತು ಕಣ್ಮಮ್ಮ, ಕೈ ಬಿಡಬಾರ್ದು, ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತೀವಿ ನಾವು. ಹೇಳಕತ್ತ ಬಾಗ್ಲ ಸೌಕರ್ಯ ಬರ ಆಡಿದ್ಕಲ್ಲ. ಇಲ್ಲದ್ದು ನಿಮ್ಮ ರೇತ ಮಾಡ್ತಾ ಇದ್ದಾಳಲ್ಲ ಅದಕ್ಕೆ. ಅಲ್ಲ ಇವತ್ತೇ ನೋಡು ಅಕ್ಕ ತಂಗಿಯರು ಹೋಗ್ಬೇಕು ಅಂತ ಹೇಳುತ್ತೆ. ನಿನ್ನ ತಂಗಿ ಮಾತ್ರ ಇಲ್ಲೇ ಬಂದು ಸೇರ್ಕೊಂಡಿದ್ಲು. ನಾವು ನಿನ್ನ ತಂಗಿಯಿಂದ ಏಟು ಅನುಭವಿಸಿದ್ವಿ. ನಮ್ಮ ಅಕ್ಕರಿ ಮಾತ್ರ ಹೇಳ್ತೀಯಲ್ಲತ್ತೆ ನೀನು. ಈಗ ಹೇಳಿರಿ ಇದನ್ನೊಂದು ಹೇಳ್ತೀಯ. ನಿನ್ನ ತಂಗಿ ಬಂದಿದ್ಲು, ನಿನ್ನ ತಂಗಿ ಮಗಳು ಬಂದಿದ್ಲು ಅಂತ ಹೇಳಿ. ಮತ್ತೆ ನಮ್ಮ ಅಕ್ಕಯ್ಯರ್ನ ಹೆಂಗಂದೆ ನೀನು? ನಮ್ಮ ಅಕ್ಕಯ್ಯರ್ ನನ್ ಬೇಡ ನೀನು. ನಮ್ಮ ಅಕ್ಕಯ್ಯರ್ನ ಹೆಂಗಂದೆ ಹೇಳು? ನಿನ್ನ ತಂಗಿ ಮಗಳು ಬಂದಿರೋದ್ರಿಂದಲೇ ಹಿಂಗೆ ಆಗಿರೋದು ನಮಗೆ. ಇಲ್ಲಾಂದ್ರೆ ಹಿಂಗೆ ಆಗ್ತಿರಲಿಲ್ಲ. ನನ್ನ ಗಂಡ ಚೆನ್ನಾಗಿರೋರು, ಚೆನ್ನಾಗಿ ದುಡಿಯಾರು. ನಿನ್ನ ತಂಗಿ ಮಗಳಿಗೆ ಹೇಳೋಗು, ಇಲ್ಲಿ ಯಾಕೆ ಇದ್ದೀರಾ ಹೋಗ್ರಿ ಅತ್ತಗನ ತಲೆ ಬಡ್ಕೊಂಡು ಅಂತ ಹೇಳಿ. ಅವಳು ಅಂಗಡಿ ಹಾಕಿದಾಳಲ್ಲ ಅವಳಿಗೆ ಹೇಳೋಗು, ಅವಳಿಂದಲೇ ಹಿಂಗೆಲ್ಲ ಆಗಿರೋದು. ನನ್ನ ಮಗನಿಗೆ ಹಿಂಗೆ ಆಗೈತೆ ಕಣೆ ನೀನು ಮಾಡಿರೋ ಬದುಕಿಂದನ ಅಂತ ಹೇಳಿ ಸರಿಯಾಗಿ ಹೋಗ್ಳೋಗು. ಅಲ್ಲ ಯಮ್ಮನಿಗೆ ಏನು ಕಷ್ಟ ಅಪ್ಪ? ಏನು ನಾವೇ ನಿಮ್ಮ ಮನೆಗಿದ್ದೀವಿ, ನಮ್ಮ ತಂಗಿ ಮನೆಗಿದ್ದೀವಿ. ಇದ್ದೀರಾ? ಅಲ್ಲಿ ಬಾಗ್ಲ ಕೂಕೊಂಡಾಳೆ ಹಂಪಳ್ಳಮ್ಮಾಗೋದು, ಆಡೋದು, ಚೌಕ ಬರ ಆಡೋದು, ಇಂಥ ದರಿದ್ರ ಕೆಲಸ ಮಾಡಬೇಡ್ರಿ ಅಂತ ಹೇಳ್ದಂಗೆಲ್ಲ ನಮ್ಮ ಬಾಗ್ಲಾಗ ಆಡಬಾರ್ದು ಅಂತ ಹೇಳಿದ್ದು. ಆಡ್ರಿ, ಆಡೋರ್ನ ಯಾರು ಬೇಡ ಅಂಬಲಿಲ್ಲ. ನೀವು ಅವತ್ತ ಯಾವಾಗ ಆಡ್ತಾ ಕೂಕೊಂಡ್ರೆ ಅವತ್ತೆ ಹಂಗೆ ಅನ್ಕೊಂಡು ನಾನು ಏನೋ ಬರಬಾರ್ದು ಬರುತ್ತೆ ಅಂತ ಹೇಳಿ. ನಮ್ಮ ಹುಡುಗ ಇವತ್ತು ಸೆನಕ್ಕಿದ್ದಾನೆ, ಹಂಗೆ ಆಗ್ಬಿಟ್ಟ. ನಮ್ಮ ಹುಡುಗ ಹಂಗೆ ಅಂತ ಸೆನಕ್ಕಿದ್ದ. ಹೆಂಗಿದ್ದಾನೆ ಹೆಂಗೆ ಮಾಡಿಕ್ಕಿದ್ರೆ ನಮ್ಮ ಹುಡುಗನ. ನೀವು ಯಾರನ್ನ ಹೇಳಿರಿ, ಅರ್ಥ ಮಾಡ್ಕೋಬೇಕಣಮ್ಮ. ಯಾಕೆ ಕೇಳ್ತಾರೆ ಏನು ಅಂತ ಹೇಳಿ. ಏನೋ ಸುಮ್ಮನಿರತ್ತ. ಇವಕ್ಕ ಹಿಂಗೇನೇನಿ ನಾವೇನು ಮಾಡಿದ್ವಿ ಅಂತ ನಮ್ಮ ಮೇಲೆ ಹಿಂಗಾಡುತ್ತೆ. ನಾವೇನು ಮಾಡೋಣ? ಇವ್ನು ಹಿಂಗೆ ಆಡ್ತಾ ಇರೋದಕ್ಕೆ ಏನೋ ಟೆನ್ಷನ್ ಮಾಡ್ಕೊಂಡು ಹಂಗೆ ಮಾಡ್ಕೊಂಡಿರೋದು. ಇವಾಗ ಬೇರೆನೇ ಇಲ್ಲಿ ಗೌಡ್ರಿ ಬೇರೆನೇ ದುಡ್ಡು ಕೊಟ್ರು. ನಿಮ್ಮ ದೊಡ್ಡ ಮಗನೂ ನಿಮ್ಮ ದೊಡ್ಡ ಸೊಸೆ ದುಡ್ಡು ಇಸ್ಕೊಂಡ್ರು. ಅದಕ್ಕೇನೆ ಅದೆಲ್ಲ ತಲೆ ಕೆಡಿಸ್ಕೊಂಡು ಹಿಂಗಾಗಿರೋದು. ನಿಮ್ಮ ದೊಡ್ಡ ಮಗ ದೊಡ್ಡ ಸೊಸೆಗೂ ಹೇಳ್ರಿ, ಅವ್ರಿಗೂ ಅವರು ದುಡ್ಡು ಇಸ್ಕೊಂಡವ್ರಲ್ಲ. ಅಪ್ಪ ವರ್ಷಣ ವರ್ಷ ಏನತ್ತಪ್ಪ? ಕಣಿ ಕೈ ಕಾಲು ಹಂಗೆ ಕಟ್ಟಾಕಿದೆಯಲ್ಲೇ ಬಿಚ್ಚಲೆ ಹಂಗೆ ಕಟ್ಟಾಕಿರಿ ಏನದ ನಾನು ನಿಮ್ಗೇನಮ್ಮ? ಬೆಳಗ್ಗೆಯಿಂದ ಒಬ್ಬರನ್ನ ಬಂದು ತಿರುಗಿ ನೋಡಿದಿರಿ. ನಾವು ಪಜಿತ್ ಬಿದ್ದಿದ್ವಿ, ನಾನು ನಮ್ಮ ಅಕ್ಕ ಇರು. ಬರೀ ನಾವು ಹೆಣ್ಮಕ್ಳು ಎಷ್ಟು ಕಷ್ಟ ಬಿದ್ದಿದ್ವಿ. ಯಾರೇನು ಬಂದೇನು ನಮ್ಮನ್ನೇನು ನೋಡಿಲ್ಲ. ಬೇರೆ ಗಂಡಸರನ್ನ ಹಿಡ್ಕೊಂಬಂದು ಎಳ್ಕೊಂಬಂದು ಕಟ್ಟಾಕಿರೋದು. ಇವರು ಹೆಂಗೆ ಆಡ್ತಾ ಇದ್ದಾರೆ. ಎಲ್ಗಾನ ಹೋದ್ರೆ ಏನು ಪಾಡು, ಆಮೇಲೆ ಎತ್ಲಗಾನ ಕಣ್ಣಿ ಮರಿಯಾಗಿ ಹೋದ್ರೆ ನನ್ನ ಜೀವನ ಹಾಳಾಗೋದು. ನಾನು ಎಷ್ಟು ಕಷ್ಟ ಬಿದ್ದು ಕರ್ಕೊಂಬಂದಿದ್ದೀನಿ. ತೀರ ಹಿಂಗೆ ಪಟ್ಟಿ ಬಿಗಿ ಬೇಡಕಣಮ್ಮ. ಅವ್ನ ಪಾಪ ಕೈ ಕಾಲು ಏನಾಗಣ. ಮಾಮ ಸುಮ್ಮನೆ ಇರ್ರಿ. ಈಗ ಬಂದಿದ್ರಲ್ಲ ನೀವು, ಆವಾಗಲೇ ನಮ್ಮ ಪಜಿತ್ ಬಿಡ್ಬೇಕಾರೆ ಯಾರು ಇರಲಿಲ್ಲ. ನಮ್ಮ ಕಷ್ಟಗೆ ಯಾರು ಇಲ್ಲ ನೀವು. ಈಗ ಬಂದಿದ್ದೀರಲ್ಲ ಎಲ್ಲನ ಕೆಟ್ಟ ಮೇಲೆ ನೋಡೋಕೆ ಬರ್ತೀರಾ. ನಮ್ಮ ಕಷ್ಟ ನಾವು ಕಷ್ಟ ಅನುಭವಿಸ್ಬೇಕಾದ್ರೆ ಯಾರು ಬರಲ್ಲ.
ಈಗ ಬಂದವ್ರು ಸುಗುಣ, ಈಗ ಬಂದವ್ರೆ ಎಲ್ಲಾನ. ಏನು ಮಾಡ್ಕೊಂಡ್ರು ಏನು ಹಿಂಗೆ ಆಡ್ತಾ ಇದ್ದಾನಲ್ಲ, ತೆಗಿ. ಯಾರನ್ನ ಹೋಗಿ ಅಣ್ಣ ತಮ್ಮಳು ಇದ್ರು ಏನಕ್ಕೆ ಬಂದಂಗೆ? ಇಂಥವ್ರು ಅಣ್ಣ ತಮ್ಮಳು ಇದ್ರು ಒಂದೇ ಬಿಟ್ಟರು ಒಂದೇ ಅಪ್ಪ. ಸುಮ್ಮನಿರಮ್ಮ, ನೀವು ಮಾಡೋದು ಮಾಡ್ಕೊಬಿಟ್ಟು ನೀವಾಗಿ ನೀವು ಬಂದು ಅವ್ರ ಮೇಲೆಲ್ಲ ಯಾಕೆ ಅಪರಾಧ ಮಾಡ್ತೀರಾ? ನೀವಾಗಿ ನೀವು ಮಾಡ್ಕೊಂಡಿದ್ದನ್ನೆಲ್ಲನ. ಅಲ್ಲ, ಅವ್ರೇನ ಬೇರೆ ಮನೆ ಮಾಡ್ಕೊಂಡು ಹೋಗು ಅಂತ ಏನಾನ ಹೇಳಿದ್ರೇನೆ ಸುಗುಣ ಹಿಂಗೆ ಮಾತಾಡ್ತೀಯ? ನೀನಾಗಿ ನೀನು ಬಂದು ಹೆಂಗೆ ಮಾತಾಡ್ತೀಯಲ್ಲಿ? ಅವರೇ ಏನೋ ಮಾಡ್ಯವ್ರೆ ಮಂಗೆ. ಬೇಡ, ಎಲ್ಲರ ಜೊತೆ ಇರೋಣ ಅಂತ ಹೇಳಿ ಜೊತೆಗಿದ್ದಿದ್ರೆ ನೋಡಾರ ಕಷ್ಟ ಬಂದಾಗ. ಬಿಡು, ನೋಡ್ಕೊಂಡು ಮನೆಯಾಗ ಅದು ಹೆಂಗೆ ಸುಮ್ಕಿರಾರು ಹೇಳು? ಇವಾಗ ಬೇರೆ ಬಂದಿರೋದಕ್ಕೆ ಬೇಡ ಅಂತೇಳಿ ಬಿಸಾಕ್ ಬಂದಿರೋದಕ್ಕೆ ಅಲ್ವೇ ಅವ್ರು ಸುಮ್ಮನಾಗಿದ್ದು. ಹೆಂಗಾರ ಮಾಡ್ಕೊಂಬ್ಲೇಳು, ಯಾಕೆ ಇವಳು ಸವಾಸ ಅಂತ ಹೇಳಿ ಸುಮ್ಮನಾದ್ರು. ನೀನು ಜೊತೆಗಿದ್ದಿದ್ರೆ ಇವತ್ತು ಅಯ್ಯೋ ಏನಾತಪ್ಪ ನನ್ನ ತಮಗೆ ಅಂತ ಹೇಳಿ ನಮ್ಮ ವರ್ಷ ಎಷ್ಟು ಜವಾಬ್ದಾರಿಯಿಂದ ಮಾಡ್ಕೊಂಬಂದು. ಅಯ್ಯೋ ನೋಡ್ಕೊಂಡ್ರು ಅತ್ತೆ ಅದನ್ನು ಒಂದಲ್ಲ ಒಂದಿನ ಎತ್ತಿ ಎಣಿಸ್ತಾರೆ. ನಾವು ನೋಡ್ಕೊಂಡ್ವಿ, ನಾವು ಮಾಡ್ಕೊಂಡ್ವಿ, ನಾವು ಮಾಡಿದ್ವಿ ಅಂತ ಹೇಳಿ ಈಗಲೇ ಎಲ್ಲ ಒಂದಿಟ್ಟು ಯಾಕೆ ಎಗ್ರೆಸ್ ಅಂಗಡಿ ಎಗ್ರೆಸಿನ ಕಲಿಯಕ್ಕೆ ಕಳಿಸಿರೋಕ್ಕೆ ಅಯ್ಯೋ ನಾವು ನೋಡ್ಕೊಂಡ್ವಿ, ನಾವು ಮಾಡಿದ್ವಿ, ನಾವೆಲ್ಲನ ಹೇಳಿದ್ರು ಹಂಗೆ ಹಿಂಗೆ ನಾನು ಆಟ ಕೊಟ್ಟೆ, ಎಲ್ಲ ಆಟ ಒಂದಿಟ್ಟು ಕೊಟ್ಟಿರೋದಕ್ಕೆ ಏನು ಹಂಗೆ ಕೊಡಬಾರ್ದಾರಿ ಕೊಟ್ಟೇ ಇದ್ದಾರೆ ಅಮ್ಮಂಗೆ ನಾವು ನೋಡ್ಕೊಂಡ್ವಿ, ನಮ್ಮಿಂದ ಇವ್ರು ಮುಂದುವರೆದಿದ್ದು ಅಂತಾರೆ. ನಾವು ಕಷ್ಟ ಬೀಳ್ದಲ್ಲೇ ಮುಂದುವರೋದು ಯಾಕಾಗುತ್ತೆ? ನಾವು ಕಷ್ಟ ಬಿದ್ದಿರೋದು. ನಾನು ಎಲ್ಲ ಎಲೆ ಬಳ್ಳಿ ಬೆಳೆದು ಅಡಿಕೆ ಸೊಸಿ ಬೆಳೆದು ಎಲ್ಲನ ನಾವು ಕಷ್ಟ ಬಿದ್ದು ಬೆಳೆದು ಮುಂದುವರೆದಿರೋದು. ನಮ್ಮ ಅಯ್ಯಪ್ಪನೂ ಎದ್ದೆದ್ದೆಸ್ಕೆಲ್ಲ ಹಾಲು ಹಾಕಕ್ಕೆ ಹೋಗಿ ಮೊಳಕೆ ಕಾಳು ಕಟ್ಟಿ ಮಾರಿ ಎಗ್ರೆಸ್ ಮಾಡಿ ನಾವು ಕಷ್ಟಪಟ್ಟು ಮುಂದುವರೆದಿರೋದು. ನಾವು ಕಷ್ಟಪಟ್ಟಿರೋದು ಕಾಣಲ್ಲ, ನಾವು ಸಹಾಯ ಮಾಡೀವಿ, ನಮ್ಮಿಂದ ಮುಂದುವರೆದ್ರು ಅಂತಾರೆ. ಅಲ್ಲ ಕಣಮ್ಮ, ನಮ್ಮಿಂದ ಅಂದರೆ ಅವ್ರೇನೇನು ಇವಾಗ ನಾವೇ ಇದು ಮಾಡಿದ್ವಿ, ನಾವೆಲ್ಲ ಬದುಕು ಮಾಡಿಕೊಟ್ವಿ ಎಂಬಲ್ಲ. ನಾವೇನೇ ಇಂಥ ದಾರಿ ಮಾರ್ಗ ತೋರಿಸ್ಕೊಟ್ವಿ ನೋಡಿ ಹೆಂಗೆ ಮಾಡಿದ್ರು ಅಂತ ಹೇಳಿ. ಕಣಮ್ಮ, ನೀನು ಅಲೆ ಬಳ್ಳಿ ಬೆಳ್ಕೊಂಡೇ ಇಲ್ಲ, ಸುಮ್ಮನೆ ಮಾತಾಡ್ಬಾರ್ದು ಕಣಮ್ಮ. ನಿಜ, ಇವತ್ತು ಅವರು ಹೊಲ್ದಾಗೆ ತೆಗಿ ಬಿಡಲ್ಲ ಅಂದಿದ್ದ ನೀನೇನು ಮಾಡ್ಕೊಂತಿದ್ದೆ? ಅವ್ರ ಹೊಲ್ದಾಗ ಬೆಳ್ಕೊಂಡೇ ಇಲ್ಲ ನೀನು. ಅದನ್ನು ಹೇಳಿದ್ದ ಅಷ್ಟೇ ಅವರು. ಇವಾಗ ನಮ್ಮ ವರ್ಷನೂ ಅವತ್ತು ಬಿಡು ನನಗೂ ನನ್ನ ತಮ್ಮಗೂ ಆಗುತ್ತೆ ಅಂತ ಹೇಳಿ ಅವನು ಆಟ ತಗೊಂಡ, ಇಬ್ಬರೊಳಗೂ ಆಗುತ್ತೆ ಅಂತ ಹೇಳಿ ನೀವು ಒಂದೊಂದೇ ಏಟಿಟ್ಟು ಇಟ್ಕೊಂಡು ಹೋದರೆ ಅಣ್ಣ ತಮ್ಮಗಳ ಎಲ್ಗೂ ಬಗೆಹರಿಯಲ್ಲ. ಸಣ್ಣ ಪುಟ್ಟವೆಲ್ಲ ಲೆಕ್ಕ ಹಾಕ್ಬಾರ್ದು ಕಣಮ್ಮ. ಇವತ್ತು ನಾನು ನನ್ನ ತಮ್ಮ ಸಣ್ಣ ಪುಟ್ಟ ಲೆಕ್ಕ ಹಾಕಿದರೆ ನಾನು ನನ್ನ ತಮ್ಮ ಇವತ್ತು ಹೆಂಗೆ ಒಯ್ದಾಡ್ಬೇಕಾಯ್ತು. ನಾವು ಒಂದು ಸಣ್ಣ ಪುಟ್ಟ ಲೆಕ್ಕ ಹಾಕಕ್ಕೆ ಹೋಗಿಲ್ಲ, ಹೆಂಗಸ್ರು ಗುದ್ದಾಡಿರೋ ನಾವು ತಲೆ ಕೆಡಿಸ್ಕೊಂಡಿಲ್ಲ, ನಾನು ನನ್ನ ತಮ್ಮ ಹಂಗೆ. ನಿಮ್ಮದೇ ಒಂಥರ ತಾಯಿ. ನಾವೆಲ್ಲ ಕರ್ಕೊಂಡು ಹೋಗ್ತೀವಿ ಹೇಳಿ ಮಾವ. ಆಸ್ಪತ್ರೆಗೆ ನಮ್ಮನೇನು ಯಾರು ನೋಡೋದು ಬೇಕಾಗಿಲ್ಲ, ನಾನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನನ್ನ ಗಂಡನ ನಾನು ಚೆನ್ನಾಗಿ ಮಾಡ್ಕೊಂತೀನಿ. ನನಗೆ ಗೊತ್ತೈತಿ. ಈಗ ಹೇಳಿರೀಗ ಇಂಥ ಮಾತಾಡ್ತಾಳೆ, ಇಂಥ ಕಷ್ಟ ಸುತ್ತಾಗೆ ಇರ್ಬೇಕು ಕಣಮ್ಮ, ಸ್ಯಾನಕ್ಕಿರ್ಬೇಕು ಅಂತ ಹೇಳೋದು ನಾನು ಅದಕ್ಕೆ. ಮತ್ತೆ ನಮಗಿಬ್ರು ಮಕ್ಕಳು, ಇಬ್ಬರು ಸೊಸೆಯರು ಸ್ಯಾನಕ್ಕಿರ್ಲಿ ಅಂತ ನಾವು ಯೋಟು ಆಸೆ ಪಡ್ತೀವಿ. ನೀವು ಅರ್ಥನೇ ಮಾಡ್ಕೊಂಬಲ್ಲ. ಬಿಡಕ್ಕ ಬಿಡು, ನನ್ನ ಮಗಳಿಗೆ ಇದ್ದಿದ್ದಾಗುತ್ತೆ, ಅವಳೆಲ್ಲ ನಾ ಆಸ್ಪತ್ರೆಗೆ ಕರ್ಕೊಂಡೋಗಿ ನೋಡ್ಕೊಂತಾಳೆ ಬಿಡು, ಏನು ಮಾಡೋಕ್ಕಾಗುತ್ತೆ, ಆಗೋದಾಗೈತಿ. ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ಇವಾಗ ಹಾಸ್ಪಿಟ್ಲಿಗೆ. ಆಟ ಮಾಡಿದ್ದೀನಿ, ಆಟ ಮಾಡಿ ನಾನೆಲ್ಲ ಕರ್ಕೊಂಡು ಹೋಗ್ತೀನಿ, ಇಲ್ಲ ಆಂಬುಲೆನ್ಸಿಗೆ ಫೋನ್ ಮಾಡಿ ಕರ್ಕೊಂಡು ಹೋಗ್ತೀನಿ ನಾನೆಲ್ಲನ. ನನ್ನ ಗಂಡನ್ನ ನಾನು ಎಲ್ಲನ ಹುಷಾರು ಮಾಡ್ಕೊಂತೀನಿ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಾನೆಲ್ಲನ ಚೆನ್ನಾಗೆ ತೋರಿಸಿ ಅವ್ರು ಮೊದಲಿನ ಥರ ಹೆಂಗಿದಾರೆ ಹಂಗೆ ಮಾಡೇ ಮಾಡ್ತೀನಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.